Welcome everyone. KSET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಇದನ್ನ ಲೆಕ್ಚರ್ಶಿಪ್ಗೋಸ್ಕರ ಕರ್ನಾಟಕ ಸ್ಟೇಟ್ ಅವರು ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಫಿಸಿಕ್ಸ್ ಪೇಪರಲ್ಲಿ ಬರುವಂತಹ ಅಟಾಮಿಕ್ ಫಿಸಿಕ್ಸ್ ಅನ್ನೋ ಪಾರ್ಟಲ್ಲಿ ಒಂದು ಟಾಪಿಕ್ನ ತಗೊಳ್ತಾ ಇದ್ದೀನಿ. ದಟ್ ಈಸ್ ಸ್ಪಿನ್ ಆರ್ಬಿಟ್ ಅಥವಾ LS ಕಪ್ಲಿಂಗ್ ಸ್ಕೀಮ್ ಅಂತ ಕರೀತಾರೆ. ಏನಿದು LS ಕಪ್ಲಿಂಗ್ ಸ್ಕೀಮ್ ಅಂದರೆ, ಸೊ ಸ್ಪಿನ್ ಆ್ಯಂಡ್ ಆರ್ಬಿಟ್. ಸ್ಪಿನ್ ಅಂದರೆ ಒಂದು ಎಲೆಕ್ಟ್ರಾನ್ನ ಸ್ಪಿನ್ ಮತ್ತು ಅದರ ಆರ್ಬಿಟ್, ಅದು ಯಾವ ಆರ್ಬಿಟಲ್ಲಿ ಇದೆ ಆ ಎರಡು ಟರ್ಮ್ನ ಇಟ್ಕೊಂಡು ಒಂದು ಕಪ್ಲಿಂಗ್ ಸ್ಕೀಮ್ನ ಮಾಡಿದ್ದಾರೆ. ಆ ಕಪ್ಲಿಂಗ್ ಸ್ಕೀಮ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ಬರುತ್ತೆ. ಆ ಟಾಪಿಕ್ನ ಇವತ್ತು ನೋಡ್ತಾ ಹೋಗೋಣ. ಸೊ LS ಕಪ್ಲಿಂಗ್. LS ಕಪ್ಲಿಂಗಲ್ಲಿ L ಅಂದರೆ ಏನು? ದಿಸ್ ರೆಪ್ರೆಸೆಂಟ್ಸ್ ಆರ್ಬಿಟ್ ಆಫ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿದಾಗ ಅದರಲ್ಲಿರುವಂಥ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅನ್ನೋದು ಯಾವ ಸಬ್ಶೆಲ್ಲಲ್ಲಿ ಇದೆ ಅನ್ನೋದು ಆರ್ಬಿಟ್, ಅಥವಾ ಯಾವ ಆರ್ಬಿಟಲ್ಲಿ ಇದೆ ಅನ್ನೋದು ಈ L ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ L ವ್ಯಾಲ್ಯೂಸ್ನ ನಾವು ಹೇಗೆ ಬರಿತಾ ಹೋಗ್ಬೋದು? ಸೊ ಎರಡು ಎಲೆಕ್ಟ್ರಾನ್ ಇದೆ ಅಂತ ತಿಳ್ಕೊಳ್ಳಿ. ಒಂದು L1 ನಲ್ಲಿದೆ, ಇನ್ನೊಂದು L2 ನಲ್ಲಿದೆ. ಸೊ ದೀಸ್ L ವ್ಯಾಲ್ಯೂಸ್ ಗೋ ಫ್ರಮ್ L1 ಮೈನಸ್ L2 ಟು L1 ಪ್ಲಸ್ L2. ಸೊ ಈ ಥರ ಆರ್ಬೈಟಲ್ ನಂಬರ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈ ಆರ್ಬೈಟಲ್ ನಂಬರ್ ಹೇಗೆ ಕನ್ಸಿಡರ್ ಅಥವಾ ಡಿಸೈಡ್ ಆಗುತ್ತೆ ಅಂದರೆ, ಇಫ್ ದಿ ಎಲೆಕ್ಟ್ರಾನ್ ಈಸ್ ಇನ್ S ಸಬ್ಶೆಲ್. ಸೊ S ಸಬ್ಶೆಲ್ ಇದೆ ಅಂದರೆ L ವ್ಯಾಲ್ಯೂ ಏನು ತಗೊಳ್ತೀವಿ? 0. P ನಲ್ಲಿದೆ ಅಂದರೆ L ವ್ಯಾಲ್ಯೂ ವಿಲ್ ಬಿ 1. D ನಲ್ಲಿದೆ ಅಂದರೆ L ವ್ಯಾಲ್ಯೂ 2 ಆಗುತ್ತೆ. F ಅಲ್ಲಿದೆ ಅಂದರೆ L ವ್ಯಾಲ್ಯೂ 3 ಆಗುತ್ತೆ. S, P, D, F ದೀಸ್ ಆರ್ ದಿ ಸಬ್ಶೆಲ್ಸ್ ಅಥವಾ ಆರ್ಬೈಟಲ್ಸ್ ಅಂತ ಕೂಡ ಕರಿತೀವಿ. ಅಂಡ್ ದೀಸ್ L ವ್ಯಾಲ್ಯೂಸ್ 0, 1, 2, 3 ಆರ್ ದಿ ಆರ್ಬೈಟಲ್ ಕ್ವಾಂಟಮ್ ನಂಬರ್ಸ್. ಇದನ್ನ ನಾವು ಆರ್ಬೈಟಲ್ ಕ್ವಾಂಟಮ್ ನಂಬರ್ಸ್ ಅಂತ ಕರಿತೀವಿ. ಇದನ್ನ ಇಟ್ಕೊಂಡು ಕಪ್ಲಿಂಗ್ ಸ್ಕೀಮ್ಸ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಮ್ಸ್ ದಿ ಸ್ಪಿನ್. ಸ್ಪಿನ್ ಕ್ವಾಂಟಮ್ ನಂಬರ್ನ ನಾವು S ಇಂದ ಡಿನೋಟ್ ಮಾಡ್ತೀವಿ. ಸ್ಪಿನ್ ಕ್ಯಾನ್ ಬಿ, ಸೊ ದಿಸ್ ಕ್ಯಾನ್ ಬಿ 0, ದಿಸ್ ಕ್ಯಾನ್ ಬಿ 1/2, this can be 1, this can be 3/2. ಸೊ ಈ ಥರ ಸ್ಪಿನ್ ವ್ಯಾಲ್ಯೂಸು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಪಿನ್ ವ್ಯಾಲ್ಯೂಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಅದರಲ್ಲಿರುವ ಆರ್ಬೈಟಲ್ ಒಳಗಿರುವಂತಹ ಎಲೆಕ್ಟ್ರಾನ್ಸ್ ಮೇಲೆ ಈ ಸ್ಪಿನ್ ವ್ಯಾಲ್ಯೂ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು S ಆರ್ಬೈಟಲ್ನ ತಗೊಳ್ತೀನಿ. S ಆರ್ಬೈಟಲಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆ ಅಂದರೆ ಇದರ ಸ್ಪಿನ್ ವ್ಯಾಲ್ಯೂ ಏನಾಗುತ್ತೆ? 1/2 ಆಗುತ್ತೆ. ಇಫ್ ಇಟ್ ಹ್ಯಾಸ್ 2 ಎಲೆಕ್ಟ್ರಾನ್ಸ್, S ಆರ್ಬೈಟಲಲ್ಲಿ 2 ಎಲೆಕ್ಟ್ರಾನ್ ಇದೆ ಅಂದರೆ, ಸೊ ಫಿಲ್ಡ್ ಸಬ್ಶೆಲ್ ಅಥವಾ ಫಿಲ್ಡ್ ಆರ್ಬೈಟಲ್ ನಮಗೆ ಯೂಸ್ ಆಗಲ್ಲ, ಆದ್ರೂ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. 2 ಎಲೆಕ್ಟ್ರಾನ್ ಇದೆ ಅಂದರೆ ದಿಸ್ ವಿಲ್ ಬಿ +12 ಆ್ಯಂಡ್ -12 ವಿಚ್ ರಿಸಲ್ಟ್ಸ್ ಇನ್ 0. ಇದೇನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ P ತಗೊಳ್ಳೋಣ. P ಆರ್ಬೈಟಲಲ್ಲಿ ಏನಾಗುತ್ತೆ? ಅಗೇನ್ ದಿಸ್ ಡಿವೈಡ್ಸ್ ಇಂಟು 3 ಗೊತ್ತಿದೆ ಅಲ್ವಾ? PX, PY, PZ ಅಂತ 3 ಆಗಿ ಡಿವೈಡ್ ಆಗುತ್ತೆ. PX, PY, PZ. ಸೊ ಯು ನೋ ದಟ್ ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ಹೇಗಾಗುತ್ತೆ? ಫಸ್ಟು PX ಬಂದರೆ ನೆಕ್ಸ್ಟ್ ಎಲೆಕ್ಟ್ರಾನ್ ಗೋಸ್ ಟು ದಿ PYಗೆ ಬರುತ್ತೆ. ಸೊ ಈ ಥರ PX ಅಲ್ಲಿ ಒಂದು, PY ಅಲ್ಲಿ ಒಂದು ಇದ್ದರೆ, ಸೊ ದಿಸ್ ವಿಲ್ ಬಿ 1/2, ದಿಸ್ ವಿಲ್ ಬಿ 1/2, ರಿಸಲ್ಟೆಂಟ್ ವಿಲ್ ಬಿ, ಸೊ ಇದನ್ನು ಆ್ಯಡ್ ಮಾಡ್ತೀವಿ. 1/2 + 1/2 ಏನಾಗುತ್ತೆ? 3/2. ಇಫ್ ಇಟ್ ಹ್ಯಾಸ್ 3 ಎಲೆಕ್ಟ್ರಾನ್ಸ್, 3 ಎಲೆಕ್ಟ್ರಾನ್ ಇದೆ ಅಂದರೆ ಅವಾಗ ಏನಾಗುತ್ತೆ? ಸೊ ಆಲ್ ಆರ್ ಸ್ಪಿನ್ ಅಪ್ 1/2 + 1/2 + 1/2. Oh, sorry, here this is not 3/2. 1/2 + 1/2 is 1. 1/2 + 1/2 1 ಆಗುತ್ತೆ. ಇಲ್ಲಿ 1/2 + 1/2 + 1/2 this will be equal to
3/2. ಸೊ 3 ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದರೆ 3/2 ಆಗುತ್ತೆ. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ 1/2 ಆಗುತ್ತೆ. 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ 1 ಆಗುತ್ತೆ. ಸಿಮಿಲರ್ಲಿ ಸೊ ಇವಾಗ 3 ಎಲೆಕ್ಟ್ರಾನ್ ಆಯಿತು. ಇವಾಗ 4th ಎಲೆಕ್ಟ್ರಾನ್ ಬಂದಾಗ ಏನಾಗುತ್ತೆ? ಸೊ ಸಬ್ಶೆಲ್ಸ್ ಫಿಲ್ ಲೈಕ್ ದಿಸ್ 1 1 1. ಸೊ 1 2 3 ಆಯಿತು. 4th ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. px ಆರ್ಬಿಟಲ್ಗೆ ಬಂದಾಗ ಏನಾಗುತ್ತೆ? ದಿಸ್ ವಿಲ್ ಬಿ +12 ಆ್ಯಂಡ್ -12. ರಿಸಲ್ಟೆಂಟ್ ಸ್ಪಿನ್ 0 ಆಗುತ್ತೆ. ಇಲ್ಲಿ ಒಂದೇ ಇರೋದ್ರಿಂದ 1/2 ಆ್ಯಂಡ್ 1/2 ಏನಾಯಿತು? 1 ಆಯಿತು. ಸೊ ರಿಸಲ್ಟೆಂಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ಸ್ಪಿನ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿದಾಗ ಸಿಗೋದು ನಮಗೆ ಸ್ಪಿನ್ ಕ್ವಾಂಟಮ್ ನಂಬರ್. ಇಲ್ಲೂ ಅಷ್ಟೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ಸ್ಪಿನ್ನನ್ನು ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ? ನಮಗೆ ಸ್ಪಿನ್ ಕ್ವಾಂಟಮ್ ನಂಬರ್ ಸಿಗುತ್ತೆ. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ 1/2, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ 1, 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ 3/2. ಸೊ ಹೀಗೆ ಫಾಲೋ ಆಗ್ತಾ ಹೋಗುತ್ತೆ. ಅದೇನಾದರೂ ಪೇರ್ ಆಯಿತು ಅಂದರೆ ಅಲ್ಲಿ ಸ್ಪಿನ್ 0 ಆಗುತ್ತೆ. ಯಾಕಂದರೆ ಒಂದು +12 ಇನ್ನೊಂದು -12 ಆಗುತ್ತೆ ಅಕಾರ್ಡಿಂಗ್ ಟು ಪೌಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ನೆಕ್ಸ್ಟ್ ಸ್ಪೆಕ್ಟ್ರೋಸ್ಕೋಪಿಕ್ ಟರ್ಮ್. ಸೊ ನಾವು ಒಂದು ಸ್ಪೆಕ್ಟ್ರೋಸ್ಕೋಪಿಕ್ ಟರ್ಮ್ ಅಂತ ಬರಿತೀವಿ. ದಟ್ ಈಸ್ 2s+1 Lj. ಇದನ್ನು ನಾವೇನಂತ ಕರಿತೀವಿ? ದಿಸ್ ಈಸ್ ಕಾಲ್ಡ್ ದಿ ಸ್ಪೆಕ್ಟ್ರೋಸ್ಕೋಪಿಕ್ ಟರ್ಮ್. ಇದನ್ನು ನಾವು ಸ್ಪೆಕ್ಟ್ರೋಸ್ಕೋಪಿಕ್ ಟರ್ಮ್ ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಬರುವಂಥ ಸ್ಮಾಲರ್ ನೋಟೇಷನ್ಸ್ನ ನೋಡ್ತಾ ಹೋಗೋಣ. 2s+1. ಸೊ ಇಲ್ಲಿ ಎಸ್ ಅನ್ನೋದೇನು? ಸ್ಪಿನ್ ಕ್ವಾಂಟಮ್ ನಂಬರ್. ಸೊ 2s+1 ಅಂದರೆ ಏನು? ದಿಸ್ ಈಸ್ ಕಾಲ್ಡ್ ಸ್ಪಿನ್ ಮಲ್ಟಿಪ್ಲಿಸಿಟಿ. ಇದನ್ನು ನಾವು ಸ್ಪಿನ್ ಮಲ್ಟಿಪ್ಲಿಸಿಟಿ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಇಫ್ ಸ್ಪಿನ್ ಈಸ್ ಹಾಫ್, ಸ್ಪಿನ್ 1/2 ಇದೆ ಅಂದರೆ 2 × 1/2 + 1. ಎಕ್ಸಾಂಪಲ್ ತಗೊಳ್ಳೋಣ. ಇಫ್ s is equal to 1/2, spin multiplicity will be 2 × 1/2 + 1, which will be equal to, so 2 cancel ಆಗಿ 1 + 1 2 ಆಗುತ್ತೆ. ಇಫ್ ಸ್ಪಿನ್ ಇಸ್ 1, ಸ್ಪಿನ್ ಏನಾದರೂ 1 ಆಯಿತು ಅಂದರೆ ರಿಸಲ್ಟೆಂಟ್ ಸ್ಪಿನ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಂದ ಬಂದಂತಹ ರಿಸಲ್ಟೆಂಟ್ ಸ್ಪಿನ್ 1 ಇದೆ ಅಂದರೆ ದಿಸ್ ವಿಲ್ ಬಿ 2 × 1 + 1, ದಟ್ ಈಸ್ ಈಕ್ವಲ್ ಟು 3. ಏನಾಗುತ್ತೆ? 2 1s are 2 + 1 3. ಇಫ್ s is equal to 3/2, ಸೊ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಸ್ಪಿನ್ ಕ್ವಾಂಟಮ್ ನಂಬರ್ 3/2 ಬಂದಿದೆ ಅಂದರೆ ಸ್ಪಿನ್ ಮಲ್ಟಿಪ್ಲಿಸಿಟಿ ವಿಲ್ ಬಿ 2 × 3/2 + 1, ವಿಚ್ ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆದರೆ 3 + 1 4. ಸೊ ಸ್ಪಿನ್ ಮಲ್ಟಿಪ್ಲಿಸಿಟಿ ಏನು ಬಂದಿದೆ? 2 3 4. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಸ್ಪಿನ್ ಮಲ್ಟಿಪ್ಲಿಸಿಟಿ 2 ಆಗುತ್ತೆ. 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ 3 ಆಗುತ್ತೆ. 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ 4 ಆಗುತ್ತೆ. ಇಫ್ ದೇರ್ ಆರ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಸೊ s is equal to 0, ಅನ್ಪೇರ್ಡ್ ಎಲೆಕ್ಟ್ರಾನ್ಸೇ ಇಲ್ಲ ಅಂಥ ಪರಿಸ್ಥಿತಿಲಿ ಏನಾಗುತ್ತೆ? 2 × 0 + 1, ವಿಚ್ ಈಸ್ ಈಕ್ವಲ್ ಟು 1. ಸ್ಪಿನ್ ಮಲ್ಟಿಪ್ಲಿಸಿಟಿ ಏನಾಗುತ್ತೆ? 1 ಅಂತ ಕರಿತೀವಿ. ಆ್ಯಂಡ್ ದಿಸ್ ಸ್ಟೇಟ್ ಈಸ್ ಕಾಲ್ಡ್ ಸಿಂಗ್ಲೆಟ್ ಸ್ಟೇಟ್. ಇದನ್ನು ನಾವು ಸಿಂಗ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಆ್ಯಂಡ್ ದಿಸ್ 2s+1 ಸ್ಪಿನ್ ಮಲ್ಟಿಪ್ಲಿಸಿಟಿ 2 ಆಯಿತು ಅಂದರೆ ಇದನ್ನು ನಾವು ಡಬ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಇದನ್ನು ನಾವು ಸ್ಪಿನ್ ಮಲ್ಟಿಪ್ಲಿಸಿಟಿ 3 ಆಯಿತು ಅಂದರೆ ಇದನ್ನು ನಾವು ಟ್ರಿಪ್ಲೆಟ್ ಸ್ಟೇಟ್ ಅಂತ ಕರಿತೀವಿ. ಮಲ್ಟಿಪ್ಲಿಸಿಟಿ ಆಯಿತು. ನೆಕ್ಸ್ಟ್, ವಾಟ್ ಡಸ್ ದಿ ಎಲ್ ವ್ಯಾಲ್ಯೂ ರೆಪ್ರೆಸೆಂಟ್? ಸೊ ಇಲ್ಲಿ ಎಲ್ ಅಂದರೆ ಏನು? ಸೊ
ಆಗಲೇ ಹೇಳಿದಾಗೆ this is the orbital number. So this may be okay. ಇದೇನೆಲ್ಲ ಆಗಿರ್ಬೋದು. L can represent S, P, D, F, G according to the L values. ನಮಗೇನು L values ಸಿಗುತ್ತೆ. If L is 0 we will write S. If L is 1, L value 1 ಬಂದಿದೆ ಅಂದರೆ we will write P. L value 2 ಬಂದಿದೆ ಅಂದರೆ we have to write D. L value 3 ಬಂದಿದೆ ಅಂದರೆ we have to write F and L value 4 ಬಂದಿದ್ರೆ G. ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. S, P, D, F, G, H, I, J ಆ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ S, P, D, F, G ಇಷ್ಟು 0, 1, 2, 3, 4 ಇಲ್ಲಿ ತನಕ ಗೊತ್ತಿದ್ರೆ ಸಾಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. S, P, D, F, G. ನೆಕ್ಸ್ಟ್ ಏನಿದೆ? J ಇದೆ. ಈ J ಏನು? J ಇಸ್ ದಿ J ಅಂದರೆ ಏನು? ಟೋಟಲ್ ಆರ್ಬಿಟಲ್ ಕ್ವಾಂಟಮ್ ನಂಬರ್. ಸೊ ಇದರ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ, ಸೊ ದಿಸ್ ಒನ್ ಈಸ್ ಮಾಡ್ಯುಲಸ್ ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್ನ ತಗೊಳ್ಬೇಕು. L minus S to L plus S. ಸೊ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಮತ್ತು ಸ್ಪಿನ್ ಕ್ವಾಂಟಮ್ ನಂಬರ್ನ ಡಿಫ್ರೆನ್ಸ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ ಅಲ್ಲಿಂದ ಹಿಡಿದು ಅದೆರಡನ್ನ ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ ಆ ಎರಡು ವ್ಯಾಲ್ಯೂಸ್ ನಡುವೆ ಬರುವಂತಹ ಎಲ್ಲ ವ್ಯಾಲ್ಯೂಸ್ನು ಕೂಡ ನಾವಿಲ್ಲಿ ತಗೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬರೋದಿಲ್ಲ, ನೆನಪಿರಲಿ. J ಈಸ್ ನಾಟ್ ನೆಗೆಟಿವ್. J ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ ಬರೋದಿಲ್ಲ. J ಈಸ್ ಆಲ್ವೇಸ್ ಪಾಸಿಟಿವ್. ಯಾಕಂದರೆ ನಾವಿಲ್ಲಿ ಮಾಡ್ಯುಲಸ್ನ ತಗೊಳ್ತೀವಿ. ಟೋಟಲ್ ಆರ್ಬಿಟಲ್ ಕ್ವಾಂಟಮ್ ನಂಬರ್, ಇದನ್ನು ನಾವು ಟೋಟಲ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. ಸೊ ದಿಸ್ 2s plus 1 spin multiplicity, orbital quantum number and total orbital quantum number ಇದೆಲ್ಲ ಸೇರಿ ಏನಾಗುತ್ತೆ? ಒಂದು ಸ್ಪೆಕ್ಟ್ರೋಸ್ಕೋಪಿಕ್ ಟರ್ಮ್ ಆಗುತ್ತೆ. ಈ ಸ್ಪೆಕ್ಟ್ರೋಸ್ಕೋಪಿಕ್ ಟರ್ಮ್ಸ್ ಮೇಲೇ ನಮಗೆ ಕ್ವಶನ್ಸು ಬರ್ತಾ ಹೋಗುತ್ತೆ. ಸೊ ಕ್ವಶನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಈಸ್, ಎ ಹೈಡ್ರೋಜನ್ ಆಟಮ್ ಈಸ್ ಇನ್ ಪಿ ಸ್ಟೇಟ್. ಸೊ ಇದು ಯಾವ ಸ್ಟೇಟಲ್ಲಿದೆ? ಪಿ ಸ್ಟೇಟಲ್ಲಿದೆ. P ಅಂದರೆ L ವ್ಯಾಲ್ಯೂ ಏನು? L is equal to 1. ಹೈಡ್ರೋಜನ್ ಆಟಮ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನ್ ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಇಟ್ ಈಸ್ ಅ ಸಿಂಗಲ್ ಎಲೆಕ್ಟ್ರಾನ್ ಆಟಮ್. ಸೊ ಸ್ಪಿನ್ ಈಸ್ ಈಕ್ವಲ್ ಟು 1/2. ಸ್ಪಿನ್ ಏನಾಯಿತು? 1/2 ಆಯಿತು. ಸೊ ವಿ ಕ್ಯಾನ್ ರೈಟ್ 2s plus 1 ಅಂದರೆ ಸ್ಪಿನ್ ಮಲ್ಟಿಪ್ಲಿಸಿಟಿ ಈಸ್ ಈಕ್ವಲ್ ಟು 2 into 1/2 plus 1 ಏನಾಗುತ್ತೆ? 2 into 1/2 plus 1 gives us 2. So L value is 1 and S value is 1/2. 2s plus 1 value is 2. For this values of J are. So ಇಲ್ಲಿ ನಾವು J values ಏನೇನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. This is the question from KSET 2013 KSET ಅಲ್ಲಿ ಬಂದಂತಹ ಕ್ವಶನ್. ಸೊ ಇಲ್ಲಿ ನಮಗೆ ಸ್ಪಿನ್ ಮಲ್ಟಿಪ್ಲಿಸಿಟಿಯ ಅವಶ್ಯಕತೆ ಇಲ್ಲ. ನಮಗೇನು ಬೇಕಾಗಿರೋದು? J ವ್ಯಾಲ್ಯೂಸ್ ಬೇಕು. J ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಸೊ ನಾನು ಹೇಳಿದ್ದೀನಿ J ಕೆನಾಟ್ ಬಿ ನೆಗೆಟಿವ್. J ವ್ಯಾಲ್ಯೂಸು ನೆಗೆಟಿವ್ ಆಗೋದಿಲ್ಲ. ಯಾವಾಗಲೂ ನಾವು ಮಾಡ್ಯುಲಸ್ನ ತಗೊಳ್ತೀವಿ. ನೆಗೆಟಿವ್ ಆಗಲ್ಲ ಅಂದರೆ ದೀಸ್ ಟೂ ಆಪ್ಷನ್ಸ್ ಡೈರೆಕ್ಟ್ಲಿ ಎಲಿಮಿನೇಟ್ ಮಾಡ್ಬೋದು. ಯಾಕಂದರೆ ನಾವಿಲ್ಲಿ ಯಾವಾಗಲೂ ಮಾಡ್ ವ್ಯಾಲ್ಯೂನ ತಗೊಳ್ತೀವಿ, ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್ನ ತಗೊಳ್ತೀವಿ. ಎಲ್ಲಿಂದ ಎಲ್ಲಿಗೆ? L minus S to L plus S. ಸೊ ಇಲ್ಲಿ L ವ್ಯಾಲ್ಯೂ P ಸ್ಟೇಟ್ ಆಗಿರೋದ್ರಿಂದ L ವಿಲ್ ಬಿ 1 ಮೈನಸ್ S ಅಂದರೆ ಸ್ಪಿನ್ ಏನಿದೆ? 1/2 ಇದೆ. 1 minus 1/2 ಇಂದ 1 plus 1/2. ಸೊ ವಾಟ್ ಈಸ್ 1 minus 1/2? 1 minus half is half and 1 plus half is, this is 3/2. 1/2 ಮತ್ತು 3/2 ಮಧ್ಯೆ ಯಾವ್ದಾದ್ರು ನಂಬರ್ ಬರುತ್ತಾ? ಯು ಕೆನಾಟ್ ಟೇಕ್ 2/2. 2/2 ತಗೊಳ್ಳೋದಕ್ಕೆ ಬರೋದಿಲ್ಲ. ಓನ್ಲಿ ಹಾಫ್ ಇಂಟಿಗ್ರಲ್ಸ್ ತಗೊಳ್ತಾ ಹೋಗ್ತೀವಿ. 1/2 and 3/2 ಎಲ್ಲಿದೆ? ದಿಸ್ ಇಸ್ ಇನ್ ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಒನ್. ದಿಸ್ ಇಸ್ ರಾಂಗ್.
Next question number 2. In 4f shell of an atom, there are 6 electrons. The value of J is. So ಇಲ್ಲಿ 4f shell ಅಂತ ಹೇಳಿದ್ದಾರೆ. F shell SPDF. F represents L value is equal to ಏನಾಗುತ್ತೆ 3. L value is 3. There are 6 electrons. So 6 electrons ಇದೆ ಅಂತ ಹೇಳಿದ್ದಾರೆ. So spin yes. So ಇಲ್ಲಿ F orbital ನ ಬರೆಯೋಣ. ಏನಾಗುತ್ತೆ 1 2 3 4 5 6 7. So there are 7 suborbitals. 1 2 3 4 5 6. So there are 6 unpaired electrons in the F shell. So F4f orbital alli enide, there are 6 unpaired electrons. So spin can be written as 6 into 1 by 2 alva. 6 ಎಲ್ಲದಕ್ಕೂ half ಸ್ಪಿನ್ ಬರ್ತಾ ಹೋದ್ರೆ 6 into 1 by 2 that is equal to 3. Half of 6 is 3. So L value is 3 and S value is also 3. Next we want J values. So J value ಏನಾಗುತ್ತೆ, this is equal to L minus S modulus to L plus S. So L minus S ಏನಾಗುತ್ತೆ, this is 3 minus 3 and this is 3 plus 3. 3 minus 3 ಅಂದರೆ 0. 3 plus 3 is 6. So ಇದರ ನಡುವೆ ಬರುವಂತಹ ಸ್ಪೆಕ್ಟ್ರಲ್ ಟರ್ಮ್ಸ್ ಏನು, 0 1 2 3 4 5 6. ಸೊ ಜೆ ವ್ಯಾಲ್ಯೂಸ್ ಏನಾಯಿತು, ಇಷ್ಟು ವ್ಯಾಲ್ಯೂಸ್ ಬಂದಿದೆ. ಸೊ ಇಷ್ಟರಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು. ಸೊ ಲುಕ್ ಹಿಯರ್, ಇಲ್ಲಿ ಒಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಇಫ್ ದಿ ಶೆಲ್ ಈಸ್ ಲೆಸ್ ದ್ಯಾನ್ ಹಾಫ್ ಫಿಲ್ಡ್. ಹಾಫ್ ಫಿಲ್ಡ್ ಅಂದರೆ ಏನು, ಈ ಲಾಸ್ಟ್ ಸಬ್ ಆರ್ಬಿಟಲ್ ಏನಿದೆ ಇದರಲ್ಲೂ ಕೂಡ ಒಂದು ಎಲೆಕ್ಟ್ರಾನ್ ಇದ್ರೆ ನಾವು ಇದನ್ನ ಹಾಫ್ ಫಿಲ್ಡ್ ಸ್ಟೇಟ್ ಅಂತ ಕರಿತೀವಿ. ಎಲ್ಲದರಲ್ಲೂ ಒಂದೊಂದು ಎಲೆಕ್ಟ್ರಾನ್ ಇದ್ರೆ ಹಾಫ್ ಫಿಲ್ಡ್ ಸ್ಟೇಟ್ ಅಂತ ಕರಿತೀವಿ. ಯಾವಾಗ ಹಾಫ್ ಫಿಲ್ಡ್ ಸ್ಟೇಟ್ಗಿಂತ ಕಡಿಮೆ ಎಲೆಕ್ಟ್ರಾನ್ಸ್ ಇರುತ್ತೆ, ಲೆಸ್ ದ್ಯಾನ್ ಹಾಫ್ ಫಿಲ್ಡ್ ಸ್ಟೇಟ್ ಇದ್ದಾಗ ನಾವು ಜೆ ವ್ಯಾಲ್ಯೂ ಲೋಯೆಸ್ಟ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ತಗೊಳ್ತೀವಿ. ಸೊ ಹಿಯರ್ ಈಸ್ 0. ಮೋರ್ ದ್ಯಾನ್ ಹಾಫ್ ಫಿಲ್ಡ್ ಬಂದರೆ ಹೈಯೆಸ್ಟ್ ವ್ಯಾಲ್ಯೂನ ತಗೊಳ್ಬೇಕಾಗತ್ತೆ. ಲೆಸ್ ದ್ಯಾನ್ ಹಾಫ್ ಫಿಲ್ಡ್ ಬಂದರೆ ಲೋಯೆಸ್ಟ್ ವ್ಯಾಲ್ಯೂನ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್. ದ ಡಿಜೆನರಸೀಸ್ ಆಫ್ ದಿ ಜೆ ಸ್ಟೇಟ್ಸ್ ಅರೈಸಿಂಗ್ ಫ್ರಮ್ ದಿ 3pj ಟರ್ಮ್ ವಿತ್ ಸ್ಪಿನ್ ಆರ್ಬಿಟ್ ಇಂಟರಾಕ್ಷನ್ ಆರ್. ಸೊ ಈ ಕ್ವೆಶನ್ನು ಕೆಸೆಟ್ 2015 ಮತ್ತು 2024 ರೀಸೆಂಟಾಗಿ ಲಾಸ್ಟ್ ಇಯರ್ ಕೂಡ ಸೇಮ್ ಕ್ವಶನ್ಸ್ ವಿತ್ ಸೇಮ್ ಆಪ್ಷನ್ಸ್ ಕೇಳಿದ್ದಾರೆ. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಲೆಟ್ ಅಸ್ ಚೆಕ್. ದ ಡಿಜೆನರಸೀಸ್ ಆಫ್ ದಿ ಜೆ ಸ್ಟೇಟ್ಸ್ ಅರೈಸಿಂಗ್ ಫ್ರಮ್ ದಿ 3pj ಟರ್ಮ್. ಸೊ ಇಲ್ಲಿ 3 ಅನ್ನೋದು ಏನಾಗುತ್ತೆ, ಸ್ಪಿನ್ ಮಲ್ಟಿಪ್ಲಿಸಿಟಿ, ದಟ್ ಈಸ್ 2s plus 1 is equal to 3. ಹೌದಾ. ನೆಕ್ಸ್ಟ್ ಪಿ ಕೊಟ್ಟಿದ್ದಾರೆ. ಪಿ ಅಂದ್ರೆ ಏನು, ಪಿ ರೆಪ್ರೆಸೆಂಟ್ಸ್ ಎಲ್ ಇಸ್ ಈಕ್ವಲ್ ಟು 1. ಸೊ ಇದರಿಂದ ನಾವೇನು ತಗೊಳ್ಬೋದು, 2s plus 1 is equal to 3 ಆಯಿತು ಅಂದರೆ ಎಸ್ ಮಸ್ಟ್ ಬಿ ಈಕ್ವಲ್ ಟು ಏನು, ಸೊ 3 minus 1 is 2 divided by 2, that is equal to 1. S value is 1 and L value is also 1. ನೆಕ್ಸ್ಟ್ ಜೆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಜೆ ಈಸ್ ಈಕ್ವಲ್ ಟು
L minus S to L plus S. So L minus S is 1 minus 1, L plus S is 1 plus 1. 1 minus 1 is 0, 1 plus 1 is 2 and the middle 1. 0, 1, 2 ಇಂಟೀಜರ್ಸ್ ಬಂದಾಗ ಆಲ್ ದ ಇಂಟೀಜರ್ಸ್ ಮಧ್ಯದಲ್ಲಿ ಬರುವಂತಹ ಎಲ್ಲ ಇಂಟೀಜರ್ಸ್ ಅಥವಾ ನ್ಯಾಚುರಲ್ ನಂಬರ್ಸ್ನ ತಗೊಳ್ಬೇಕಾಗತ್ತೆ. ಜೆ ಏನಾಯಿತು 0, 1, 2 ದೇರ್ ಆರ್ 3 ಜೆ ಸ್ಟೇಟ್ಸ್, 3 ಜೆ ಸ್ಟೇಟ್ ಇದೆ. ಆ್ಯಂಡ್ ನಮ್ಗೇನು ಕೇಳಿರೋದಿಲ್ಲಿ ಡಿಜೆನರಸೀಸ್. ಸೊ ಡಿಜೆನರಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ದೇರ್ ಈಸ್ ಅ ಫಾರ್ಮುಲಾ ಫಾರ್ ಡಿಜೆನರಸಿ. ಸೊ ಡಿಜೆನರಸಿ ಅಂದ್ರೇನು? 2j plus 1 is the degeneracy of a state. ಒಂದು ಸ್ಟೇಟಿನ ಡಿಜೆನರಸಿ ಅಂದರೆ ಎಷ್ಟು ಲೆವೆಲ್ ಆಗಿ ಫರ್ದರ್ ಲೆವೆಲ್ ಆಗಿ ಸ್ಪ್ಲಿಟ್ ಆಗುತ್ತೆ ಅನ್ನೋದನ್ನ ನಾವು ಡಿಜೆನರಸಿ ಅಂತ ಕರಿತೀವಿ. ಒಂದು ಸ್ಟೇಟು 2j plus 1 ಸ್ಟೇಟ್ಸ್ ಆಗಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ ಇಫ್ j is equal to 0, j ವ್ಯಾಲ್ಯೂ 0 ಆದರೆ ಅದರ ಡಿಜೆನರಸಿ ಏನಾಗುತ್ತೆ? 2 into 0 plus 1 that is equal to 1. If j is equal to 1, j value 1 ಆದರೆ 2 into 3, sorry, 2 into 1 plus 1. So 2 ones are 2 plus 1 is 3. If j value is equal to 2, j value 2 ಆದಾಗ ಏನಾಗುತ್ತೆ? 2 into 2 plus 1. 2 2s are 4 plus 1 is 5. So 1, 3, 5 are the degeneracies of the J states. 1, 3, 5 ಅನ್ನೋದು ಈ J ಸ್ಟೇಟ್ಸ್ನ ಡಿಜೆನರಸಿ ಆಗುತ್ತೆ. ಆಪ್ಷನ್ ಎ is the correct one. Next question. Question number 4. Under the LS coupling scheme, the possible spectral terms 2s plus 1 Lj for the electronic configuration 2s1 3s1 r. ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ಅನ್ನೋದೇನು? ದಿಸ್ ಈಸ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ಯಾವ ಶೆಲ್ಲಲ್ಲಿ ಇದೆ? ಇದು ಸೆಕೆಂಡ್ ಶೆಲ್ಲಲ್ಲಿದೆ, ಎಸ್ ಸಬ್ ಶೆಲ್ಲಲ್ಲಿದೆ. 2s1 3s1. ಸೊ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಸೊ ಫಸ್ಟ್ ನಾವೇನು ಮಾಡಬೇಕು? ಎಲ್ ವ್ಯಾಲ್ಯೂಸ್ ಏನೇನು ಬರುತ್ತೆ ಅಂತ ನೋಡಬೇಕು. ಸೊ L1 ಅಂದರೆ ಫಸ್ಟ್ ಎಲೆಕ್ಟ್ರಾನ್ ಇರುವಂತಹ ಆರ್ಬಿಟಲ್. ಸೊ ಎಸ್ ಏನಾಗಿದೆ? ಎಸ್ ರೆಪ್ರೆಸೆಂಟ್ಸ್ ಆರ್ಬಿಟಲ್ ನಂಬರ್ 0 ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಎಲೆಕ್ಟ್ರಾನ್ ಈಸ್ ಆಲ್ಸೋ ಇನ್ ದ ಎಸ್ ಸ್ಟೇಟ್. ಸೊ L1 ಆ್ಯಂಡ್ L2 ಬೋತ್ ಆರ್ 0. ಸೊ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಏನಾಗುತ್ತೆ? 0 ಆಗುತ್ತೆ. ಸೊ L ಈಸ್ 0. ನೆಕ್ಸ್ಟ್ spin. So 1/2 and S1 is 1/2 and S2 is also 1/2. First electron. S1 represents first electron, S2 represents second electron. ನೆನಪಿರಲಿ, ಇದೆರಡೂ ಬೇರೆ ಬೇರೆ ಆರ್ಬಿಟಲಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್. ಸೊ ಒಂದೇ ಆರ್ಬಿಟಲಲ್ಲಿ ಇಲ್ಲ, ಹಾಗಾಗಿ S1 S2 ಸಪ್ರೇಟ್ ಆಗಿ ತಗೊಳ್ಬೇಕಾಗುತ್ತೆ. ಸೊ ಸ್ಪಿನ್ ಕ್ವಾಂಟಮ್ ನಂಬರ್ S runs from S1 minus S2 to S1 plus S2. ಸೊ S1 minus S2 ಅಂದರೆ 1/2 minus 1/2. Here 1/2 plus 1/2. 1/2 minus 1/2 ಅಂದರೆ 0. 1/2 plus 1/2 ಅಂದರೆ 1. So there are two values of S, 0 and 1. So L is 0. L1 ಕೂಡ 0 ಆಯಿತು, L2 ಕೂಡ 0 ಆಯಿತು. ಸೊ L 0 ಅಂದರೆ J is equal to L 0 ಇರೋದ್ರಿಂದ S ವ್ಯಾಲ್ಯೂ ಮೇಲೆ J ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. J is equal to S. That is 0 and 1. 0 and 1 ಎಲ್ಲಿದೆ? Here we have 0 and 1. Let us check 2s plus 1. So 2s plus 1, when s is 0,
2s plus 1 will be 1, and when s is 1, spin is 1, 2s plus 1 will be 3. So this will be 3. Now the spectroscopic term ಹೇಗೆ ಬರೆಯೋದು? So corresponding to s spin 0. Spin 0 ಆದಾಗ 2s plus 1 ಏನಿದೆ? 1 ಇದೆ. Since L is 0, we have to write S. ಇಲ್ಲಿ S ಅಂತ ಬರಿಬೇಕಾಗುತ್ತೆ. Next, J value corresponding to spin 0 is 0, and spin multiplicity corresponding to S is equal to 1 is 3. Since L is 0, this is S, and J value corresponding to spin 1 is 1. So these two are the spectroscopic terms or the spectral terms for the electronic configuration 2s1 and 3s1. 1s0, 3s1. Option D is the right one.